ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಆರಕಬಾವಿ ಗ್ರಾಮದಲ್ಲಿ ದಿನಾಂಕ 7/2/2025 ಶುಕ್ರವಾರದಂದು ಶ್ರೀ ಚೌಡೇಶ್ವರಿ ರಥೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು. ಸುಮಾರು ಗ್ರಾಮಗಳಿಂದ 5,000ಕ್ಕೂ ಹೆಚ್ಚು ಭಕ್ತಾದಿಗಳು ಬಂದು ಈ ಚೌಡೇಶ್ವರಿ ದರ್ಶನವನ್ನ ಪಡೆದು ರಥೋತ್ಸವಕ್ಕೆ ಬಾಳೆಹಣ್ಣು ಕಾಯನ್ನ ಒಡೆದು ಭಕ್ತಾದಿಗಳು ಕಣ್ತುಂಬಿ ಸಂತೃಪ್ತರಾದರು. ಇದು ಇಲ್ಲಿನ ವಿಶೇಷ ಅಂತಲೇ ಹೇಳ್ಬೋದು. ಸುಮಾರು 100 ಯುವಕರು ಕೋಲುಗಳಿಗೆ ಬೆಂಕಿಯನ್ನ ಹಚ್ಚಿಕೊಂಡು ಬೆಂಕಿಯಿಂದ ಮೆರವಣಿಗೆ ಮಾಡಿ ಗರ್ಭಗುಡಿ ಸುತ್ತಲೂ ತಿರುಗಿ ಬೆಂಕಿಯ ಕೆಂಡವನ್ನು ನೆಲದ ಮೇಲೆ ಬೀಳಿಸಿ ಭಕ್ತಾದಿಗಳು ಕೆಂಡದ ಮೇಲೆ ತುಳಿದರೆ ಯಾರಿಗೂ ಏನೂ ಆಗದೆ ಪವಾಡ ಇದೆ ಎಂದು ತಿಳಿಯಬೇಕು. ದೇವಿಗೆ ಕೈಯನ್ನ ಮುಗಿದು ಭಕ್ತಾದಿಗಳು ಸಂತೃಪ್ತರಾದರು ಮತ್ತು ವಾದ್ಯ ಮೇಳದೊಂದಿಗೆ ನಂದಿ ಕೋಲು ಕುಳಿತ ರಥದ ಸುತ್ತಲೂ ಪ್ರದಕ್ಷಿಣೆಯನ್ನ ಹಾಕಿ ಶ್ರೀ ಚೌಡೇಶ್ವರಿ ದೇವಿಯು ಪಲ್ಲಕ್ಕಿಯಲ್ಲಿ ಬಂದು ರಥದಲ್ಲಿ ನೆಲೆಸಿದಾಗ ಮತ್ತು ಪಟ ಹೂವಿನ ಹಾರ ಹರಾಜು ಮಾಡಿ ಬಂದಿರತಕ್ಕಂತಹ ಭಕ್ತಾದಿಗಳು ಹೂವಿನ ಹಾರ ಪಟವನ್ನು ಹರಾಜಿನ ಮೂಲಕ ಲಕ್ಷಾನುಗಟ್ಟಲೆ ಕೂಗಿಕೊಂಡು ಈ ಪಟ ಮತ್ತು ಹೂವಿನ ಹಾರ ಖರೀದಿಸಿದ ನಂತರ ಆರಾಧನೆ ತೆಗೆದುಕೊಂಡು ಆ ದೇವಿಯು ನಮಗೆ ಮುಂದೆ ಒಳ್ಳೆಯದು ಮಾಡುತ್ತಾಳೆ ಎಂದು ಹರಾಜಿನಲ್ಲಿ ಕೂಗಿಕೊಂಡು ರಥೋತ್ಸವ ಮುಂದಕ್ಕೆ ಚಲಿಸುತ್ತದೆ. ಈ ಊರಿನ ಗ್ರಾಮಸ್ಥರು ಇದಕ್ಕೆ ಕಲ್ಯಾಣ ಮಂಟಪವನ್ನು ಕಟ್ಟಿಸಲು 2.5 ಕೋಟಿ ಕಲ್ಯಾಣ ಮಂಟಪವನ್ನು ಬಸವ ಜಯಂತಿ ಒಳಗೆ ಕಟ್ಟಿಸಿ ಉದ್ಘಾಟನೆ ಮಾಡಬೇಕು ಎಂದು ಊರಿನ ಪ್ರಮುಖರು, ಕಮಿಟಿಯ ಅಧ್ಯಕ್ಷರು, ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರು ಶೇಖರಪ್ಪ, ನಿವೃತ್ತಿ ಶಿಕ್ಷಕರು ಶಿವಕುಮಾರ್ ಮತ್ತು ಕೋಟೆಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಗ್ರಾಮದ ಪ್ರಮುಖರು, ಗಣ್ಯರು, ಮಹಿಳೆಯರು ಚೌಡೇಶ್ವರಿ ದೇವತೆಗೆ ಆರತಿಯನ್ನ ಹಿಡಿದು ರಥದ ಸುತ್ತಲೂ ಪ್ರದಕ್ಷಿಣೆಯನ್ನ ಮಾಡಿದರು. ವರದಿ ವೀರೇಶ್ ಎಚ್ ನಾಗ್ಲಾಪುರ್, ವಿಜಯನಗರ ಜಿಲ್ಲೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ನಾವು ತಿಳಿಸುವುದೇನೆಂದರೆ, ನಮ್ಮ ಚೌಡೇಶ್ವರಿ ದೇವಿಯು ಒಂದು ಹೆಸರುವಾಸಿಯಾದ ದೇವತೆ. ಈಗ ಸುತ್ತಮುತ್ತಲಿನ ಭಕ್ತಾದಿಗಳು ಈ ಅಮಲಾಪುರ, ಬಡವೇಕಲ್ಲು, ಎಂಬೇನಹಳ್ಳಿ ಪ್ರತಿಯೊಂದು ಸುತ್ತಮುತ್ತಲಿನ ದೇವರು ಇದಕ್ಕೆ ಹರಕೆ ಹೊತ್ತು ನಡೆದುಕೊಂಡು ಬರ್ತಿದ್ದಾರೆ. ಆದ ಕಾರಣ ಈ ದೇವಿಯನ್ನು ನಂಬಿ ಬಹಳ ಈಗ ಈ ದೇವಿಯ ಮಹಾತ್ಮೆ ಅಂದರೆ ಈಗ ಒಂದು ಒಳ್ಳೆಯ ಭಕ್ತಿ ಸದ್ಭಾವದಿಂದ ನಡೆದುಕೊಳ್ತಿದ್ದಾರೆ. ಈಗ ನಮ್ಮ ದೇವಿಗೆ ಅಲ್ಲಿ ಯಾವುದೇ ಒಂದು ಬೇರೆ ಆಹಾರ ಊಟ ಮಾಡಿ ಅಲ್ಲಿ ಬರೋದಿಲ್ಲ. ಅದು ಒಂದು ನಮ್ಮ ತೇರಿನ ಖಾಲಿ ಹಾಕಿದ ಮೇಲೆ ಒಂದು ತಿರ್ಗ ದೇವ್ರ ಊರಕ್ಕೆ ಬರೋವರೆಗೂ ಅದನ್ನು ಊಟನೇ ಮಾಡೋದಿಲ್ಲ. ಯಾರೇ ಮಟನ್ ಆಗಲಿ ಮತ್ತೊಂದಾಗಲಿ ಮಾಡಿದ್ರಾದ್ರೂ ಕೂಡ ಅಲ್ಲಿಂದ ಒಂದು ಕಟ್ಟುನಿಟ್ಟಾಗಿ ನಡ್ಕೊಳ್ತಿದ್ದಾರೆ. ಎಲ್ಲರೂ ಒಂದು ಜಾತಿ ಭೇದ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ. ಗ್ರಾಮದಲ್ಲಿ ಇದು ಪ್ರತಿ ವರ್ಷವೂ ಈ ಫೆಬ್ರವರಿ ತಿಂಗಳಲ್ಲಿ ಈ ತೇರು ನಡೀತದೆ. ಎಲ್ಲರಿಗೂ ಧನ್ಯವಾದಗಳು.